ಕರಾವಳಿಯಲ್ಲಿ ಮತ್ತೊಂದು ಧರ್ಮ ಯುದ್ಧ ಇದು. ಹಿಂದೂ ಶಾಲೆ ವರ್ಸಸ್ ಕ್ರಿಶ್ಚಿಯನ್ ಶಾಲೆ ವಿವಾದ ಸ್ಫೋಟಗೊಂಡಿರುವಂತದ್ದು. ಬಿಜೆಪಿಯ ಶಾಸಕನಿಂದ ಬ್ಯಾನ್, ಕ್ರಿಶ್ಚಿಯನ್ ಸ್ಕೂಲ್ಗೆ ಕರೆಯನ್ನು ಕೊಟ್ಟಿರುವಂತದ್ದು. ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಹಿಂದೂಗಳ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕ್ರಿಶ್ಚಿಯನ್ ಶಾಲೆಗೆ ಹಿಂದೂ ಮಕ್ಕಳನ್ನ ಕಳಿಸಬೇಡಿ, ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಕರೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕರ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಹೀರೋ ಆಗಲು ಶಿಕ್ಷಕಿಯರನ್ನ ಅವಮಾನಿಸಿದ್ದಾರೆ. ಶಾಲೆ ಎದುರು ಮಕ್ಕಳಿಂದ ಜೈ ಜೈ ಕೂಗಿಸಿದ್ದಾರೆ. ಸ್ಪೀಕರ್ಗೆ ದೂರು ಕೊಡ್ತೇವೆ ಅಂತ ಐವಾನ್ ಡಿಸೋಜ್ ಅವರು ಹೇಳ್ತಿದ್ದಾರೆ. ಮಂಗಳೂರಿನ ಶಾಲೆಯೊಂದರಲ್ಲಿ ಏನು ಶಿಕ್ಷಕಿ ಶ್ರೀರಾಮನ ಸಂಬಂಧಪಟ್ಟಂತೆ ಅವಹೇಳನ ಮಾಡಿದ ವಿಚಾರ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುತ್ತದೆ. ಈ ಬಗ್ಗೆ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ಒಂದು ಟ್ವೀಟನ್ನು ಮಾಡಿರುವಂಥದ್ದು, ಅದು ಚರ್ಚೆ ವಿಚಾರ ಆಗಿರುವಂಥದ್ದು. ಅಂದರೆ ಕ್ರಿಶ್ಚಿಯನ್ ಶಾಲೆಗಳಿರುವಂಥ ಹಿಂದೂ ಮಕ್ಕಳನ್ನು ತ್ಯಜಿಸಬೇಕು ಅನ್ನೋ ಒಂದು ಕರೆಯನ್ನು ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ಭರತ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಟ್ವೀಟ್ ಮಾಡಿರೋದು ಫಸ್ಟು ಆ ಶಿಕ್ಷಕಿ ಶ್ರೀರಾಮನ ಅವಹೇಳನ ಸಂಬಂಧಪಟ್ಟಂತೆ ಮಾತಾಡಿರುವಂಥದ್ದು ಏನು, ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಒಂದು ರೀತಿಯಲ್ಲಿ ಇದು ಕೆಲವಾರು ಶಾಲೆಗಳಲ್ಲಿ ಇದಾಗಿದೆ, ಹಿಂದೆ ಸಾಗಿದೆ. ಏನಂತ ಹೇಳಿದ್ರೆ, ಶಿಕ್ಷಕರು ಯಾರಿದ್ದಾರೆ, ಶಾಲೆ ಒಳಗೆ ಧರ್ಮ ಮತ್ತು ರಾಜಕೀಯ ಇದನ್ನು ಬಿಟ್ಟು ಕಲಿಸುವಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಶಾಲೆ, ಕ್ರಿಶ್ಚಿಯನ್ ಶಾಲೆ ಆಗಲಿ, ಹಿಂದೂ ಶಾಲೆ ಆಗಲಿ, ಮುಸಲ್ಮಾನರ ಶಾಲೆ ಆಗಲಿ, ಅದು ಜಾತಿ ಮತ ಬರೋದಿಲ್ಲ. ಇದರಲ್ಲಿ ಮಕ್ಕಳು ಒಳಗೆ ಬಂದ ಮೇಲೆ ಅವಳಿಗೆ ಒಳ್ಳೆ ರೀತಿಯ ಪಾಠವನ್ನು ಮಾಡಿ ಪಾಸ್ ಆಗುವಂಥ ವ್ಯವಸ್ಥೆಯನ್ನು ಮಾಡಿ ಕಲಿಸಿ ಬಿಡೋದು. ಆದರೆ ಹಲವಾರು ಶಾಲೆಗಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅವಹೇಳನ ಮಾಡಿ ಮಾತಾಡೋದು, ತುಚ್ಛ ರೀತಿಯಲ್ಲಿ ನೋಡೋದು, ಅದೆಲ್ಲ ಆಗ್ತಾನೆ ಇತ್ತು. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀರಾಮನೇ ಇಲ್ಲ ಅನ್ನುವಂಥ ಒಂದು ಮನೋಭಾವನೆಯನ್ನು ಮಕ್ಕಳಲ್ಲಿ, ಸಣ್ಣ ಸಣ್ಣ ಮಕ್ಕಳಲ್ಲಿ, 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳಲ್ಲಿ ಮನಸ್ಸಲ್ಲಿ ಹಾಕಿದಾಗ ಎಲ್ಲ ಒಂದು ಕಡೆ ನಿಮ್ಮ ನಂಬಿಕೆ ಸರಿ ಇಲ್ಲ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಮತಾಂತರಕ್ಕೆ ಒಂದು ಪ್ರಚೋದನೆ ಮಾಡಿದಂಥ ಒಂದು ವ್ಯವಸ್ಥೆ. ಯಾವ್ಯಾವ ಶಾಲೆಗಳಲ್ಲಿ ಯಾವ್ಯಾವ ಟೀಚರು ಎಲ್ಲೆಲ್ಲಿ ಈ ರೀತಿಯ ವ್ಯವಸ್ಥೆ ಉಂಟೋ ಆ ಶಾಲೆಗಳಲ್ಲಿ ಖಂಡಿತ ಹಿಂದೂಗಳು ಹೋಗುವ ಮುಂಚೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಅಲ್ಲಿ ಕಳಿಸುವ ಮುಂಚೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ನಾನು ಬ್ಲ್ಯಾಂಕೆಟಾಗಿ ಎಲ್ಲ ಶಾಲೆಗಳಂತ ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಒಂದು ಧರ್ಮದ ಮತದ ನಂಬಿಕೆಯ ಅವಹೇಳನ ಆಗ್ತದೆ, ಯಾವುದೇ ಮತ ಆಗಲಿ. ಈಗ ಒಂದು ಹಿಂದೂ ಶಾಲೆಯಲ್ಲಿ ಕ್ರಿಶ್ಚಿಯನ್ ನಂಬಿಕೆಯನ್ನು ಅವಹೇಳನ ಮಾಡೋದು ಅಥವಾ ಮುಸಲ್ಮಾನರ ನಂಬಿಕೆಯನ್ನು ಅವಹೇಳನ ಮಾಡೋದು ಸಹ ನಾವು ಒಪ್ಪುವುದಿಲ್ಲ. ಯಾವುದೇ ಶಾಲೆಗಳಲ್ಲಿ ಧರ್ಮ ಮತ್ತು ರಾಜಕೀಯದ ಇಂಟರ್ಫರೆನ್ಸ್ ಇರಬಾರ್ದು. ಸೊ ನೀವೇನಂತೂ ಪರ್ಟಿಕ್ಯುಲರ್ ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಓದ್ತಿರುವಂಥ ಹಿಂದೂ ಮಕ್ಕಳನ್ನು ತ್ಯಜಿಸಿ ಅಂತ ಹೇಳ್ತಾ ಇರುವಂಥದ್ದು. ಕ್ರಿಶ್ಚಿಯನ್ ಶಾಲೆಗಳಲ್ಲಿ ಯಾವ ಶಾಲೆಗಳಲ್ಲಿ ಟೀಚರ್ಸು ಹಿಂದೂ ಧರ್ಮವನ್ನು ಅವಹೇಳನ ಮಾಡ್ತಾರೆ ಆಯಾ ಶಾಲೆಗಳಲ್ಲಿ ಮಾತ್ರ, ಎಲ್ಲ ಶಾಲೆಗಳಂತ ಹೇಳಲಿಕ್ಕಾಗೋದಿಲ್ಲ ಇದರಲ್ಲಿ. ಅಂದರೆ ಯಾವ ಶಾಲೆಗಳಲ್ಲಿ ಈ ರೀತಿಯ ವ್ಯವಸ್ಥೆ ಇದೆ ಆ ಶಾಲೆಗಳನ್ನು ಖಂಡಿತ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ನಾವೀಗ ವಿ ಆರ್ ನೋ ಮೋರ್ ಅಪೋಲಜೆಟಿಕ್ ಹಿಂದೂಸ್. ನಾವು ಅಪೋಲಜೈಸ್ ಮಾಡಿಕೊಂಡು ಕೂತ್ಕೊಂಡು ನಮ್ಮ ಧರ್ಮವನ್ನು ಯಾರು ಹೇಳಿಸಿದ್ರು. ಮತ್ತೆ ಇಲ್ಲಿ ನೋಡಿ, ಮಕ್ಕಳನ್ನು ಪ್ರೊವೋಕ್ ಮಾಡ್ತಾರೆ. ಹೈ ಹೇಳಪ್ಪ ಹೇಳು ಅಂತ ಹೇಳ್ತಾರೆ. ಇಸ್ ಇಟ್ ದ ವೇ? ಹಾಗಾಗಿ ಐ ಹ್ಯಾವ್ ಆಲ್ ಡಾಕ್ಯುಮೆಂಟ್ಸ್ ಟು ಸೇ ದಟ್ ಎ ಮೆಂಬರ್ ಹ್ಯಾಸ್ ಆಕ್ಟೆಡ್ ಬಿಲೋ his dignity as a member of legislative assembly. ಅವರ ವಿರುದ್ಧ ಸ್ಪೀಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಆ ಕಂಪ್ಲೇಂಟ್, ನಾನು ಗವರ್ಮೆಂಟ್ ಚೀಫ್ ವಿಪ್ ಆಗಿ ಕೆಲಸ ಮಾಡಿದ್ದೇನೆ ವಿಧಾನಸಭೆ ಒಳಗಡೆ. ದೇ ಕ್ಯಾನ್ ಬಿ ಟ್ರಾನ್ಸ್ಫರ್ ಇನ್ ಟು ದಿ ಪ್ರಿವಿಲೇಜ್ ಕಮಿಟಿ, ಹಕ್ಕುಬಾಧ್ಯತೆ ಸಮಿತಿ ಅದನ್ನು ಪರಿಶೀಲನೆ ಮಾಡಿ, ಸ್ಪಾಟ್ಗೆ ವಿಸಿಟ್ ಮಾಡಿ, ಎವಿಡೆನ್ಸ್ ಕಲೆಕ್ಟ್ ಮಾಡಿ, ದೇ ಕ್ಯಾನ್ ಫನಿಶ್ ಆರ್ ಕ್ಯಾನ್ಸಲ್ ದಿ ಮೆಂಬರ್ಶಿಪ್. ಹೇಳು. ಸಿಗಾಗ್ಲೇ ಗಮನಿಸ್ತಾ ಇದ್ವಿ, ಧರ್ಮ ಯುದ್ಧವೇ ಶುರುವಾಗ್ತಾ ಇರುವಂಥದ್ದು, ಅದು ಕೂಡ ಶಾಲಾ ಲೆವೆಲಲ್ಲಿ ಅಂತ ಹೇಳಿದ್ರೆ ಭರತ್ ಶೆಟ್ಟಿ ಅವರು ಹೇಳಿರುವಂಥದ್ದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಒಂದ್ ಕಡೆ ಈಗ ಧರ್ಮ ಯುದ್ಧ ಎನ್ನುವಂಥದ್ದು ಶಾಲೆಯಲ್ಲೂ ಕೂಡ ಶುರು ಆಗಿರುವಂಥದ್ದು, ಎಷ್ಟು ಮಟ್ಟಿಗೆ ಸರಿ ಅಂತ ಇದು, ಹಾಗೆ ಅಲ್ಲಿನ ವಾತಾವರಣ ಸದ್ಯ ಯಾವ ರೀತಿಯಾಗಿದೆ ಈಗ?
ನಿಕೇಶ್, ಏನು ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಂಥ ವಿವಾದ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಇದು ಹಿಂದೂ ಶಾಲೆ ಕ್ರೈಸ್ತ ಶಾಲೆ ಅನ್ನುವಂಥ ವಿವಾದಗಳು ಕೂಡ ಹುಟ್ಟುಕೊಂಡಿರುವಂಥದ್ದು. ಸದ್ಯ ಶಾಲೆಯ ವಾತಾವರಣ ತಣ್ಣಗಾಗಿದೆ. ಆದರೆ ಇದು ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯಂಥ ಕೆಸರೆರಚಾಟ ಇನ್ನೂ ಕೂಡ ಮುಂದುವರಿದಿರುವಂಥದ್ದು. ಸದ್ಯ ಭರತ್ ಶೆಟ್ಟಿ ಅವರು ಹೇಳಿರುವಂಥ ಹೇಳಿಕೆ ಏನಿದೆ ಇದು ಬಹಳಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಭರತ್ ಶೆಟ್ಟಿ ಅವರು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಅನ್ನುವಂಥ ಹೇಳಿಕೆ ನೀಡಿದ್ರು. ಇದು ಕಾಂಗ್ರೆಸ್ ಹಾಗೂ ಬೇರೆ ಪಕ್ಷದ ನಾಯಕರ ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಅಂದರೆ ಸಾಮಾಜಿಕ ಹೋರಾಟಗಾರರು ಕೂಡ ಇದಕ್ಕೆ ಒಂದಷ್ಟು ಸವಾಲುಗಳನ್ನು ಎಸೆದಿರುವಂಥದ್ದು. ಅಂದರೆ ಏನು ಹಿಂದೂ ಮುಖಂಡರ ಏನು ಮಕ್ಕಳೇನಿದ್ದಾರೆ ಇವರು ಮೊದಲು ಇವರು ಕ್ರಿಶ್ಚಿಯನ್ ಶಾಲೆಯಿಂದ ಬಿಡಿಸಿ ಇವರು ಹಿಂದೂ ಶಾಲೆಗೆ ಸೇರಿಸಲಿ, ಮತ್ತೆ ಬೇರೆಯವರ ಮಕ್ಕಳಿಗೆ ಹೇಳಿ ಅನ್ನುವಂಥ ಒಂದು ಏನು ಸವಾಲನ್ನು ಕೂಡ ಎಸೆದಿರುವಂಥದ್ದು. ಜೊತೆಗೆ ಐವನ್ ಡಿಸೋಜ್ ಅವರು ಕೂಡ ಮಾತಾಡ್ತಾ ಬಹಳಷ್ಟು ಏನು ಭರತ್ ಶೆಟ್ಟಿ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಭರತ್ ಶೆಟ್ಟಿ ಅವರು ಇರುವುದು ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ, ಇದು ಘಟನೆ ಆದದ್ದು ದಕ್ಷಿಣ ಕ್ಷೇತ್ರದಲ್ಲಿ. ಹೀಗಾಗಿ ಏನು ಮಕ್ಕಳನ್ನು ಭಾವನೆಯನ್ನು ಕೆರಳಿಸಬೇಕು, ತಾನು ಹೀರೋ ಆಗಬೇಕು ಅನ್ನುವಂಥ ಉದ್ದೇಶದಿಂದಲೇ ಬಂದು ಈ ರೀತಿಯಂಥ ಘಟನೆಗೆ ಕಾರಣ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಮತ್ತು ಐವನ್ ಡಿಸೋಜ್ ಅವರು ಈ ಬಗ್ಗೆ ಸ್ಪೀಕರಿಗೆ ದೂರು ನೀಡುವುದಾಗಿ ಕೂಡ ಈ ಬಗ್ಗೆ ಹೇಳಿರುವಂಥದ್ದು. ಅಲ್ಲದೆ ಈ ಬಗ್ಗೆ ಒಂದು ಹಕ್ಕುಬಾಧ್ಯತಾ ಸಮಿತಿ ಏನಿದೆ ಇದು ಡೀಟೇಲ್ಸ್ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.